ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋನಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ 5 ಥರದ ಉಂಡೆಗಳು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಶೇಂಗಾ ಉಂಡೆ. ಇದು ಮಾಡೋದಕ್ಕೆ 1 ಕಪ್ ಶೇಂಗಾ, 3/4 ಕಪ್ನಷ್ಟು ಬೆಲ್ಲ ಕುಟ್ಟಿ ಪುಡಿ ಮಾಡಿರೋದು, ಒಣಕೊಬ್ಬರಿ ತುರಿ ಒಂದು ಸ್ವಲ್ಪ, 1-2 ಏಲಕ್ಕಿ, 1-2 ಲವಂಗ. ಬೆಲ್ಲ ಎಷ್ಟಿದೆ ಅದ್ರ 1/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆ ನೀರು. ಈಗ ಮಾಡೋದು ನೋಡೋಣ. ಒಂದು ದಪ್ಪ ತಳ ಇರೋ ಪಾತ್ರೆಗೆ ನಾನು ಶೇಂಗಾ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು 4-5 ನಿಮಿಷ ಅದನ್ನ ಹುರ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಒಂದು ಮರದೊಳಗಡೆ ಹಾಕ್ಕೊಂಡು ಈ ಥರ ಕೈಯಿಂದ ಉಜ್ಜಿದ್ರೆ ಮೇಲ್ಗಡೆ ಸಿಪ್ಪೆ ಬೇರೆ ಆಗುತ್ತೆ. ಆಮೇಲೆ ಅದು ಕುಟ್ಟೋದ್ರಲ್ಲಾದರೂ ಕುಟ್ಬೋದು, ಅಥವಾ ಮಿಕ್ಸಿ ಜಾರ್ ಒಳಗಡೆ ಹಾಕಿ 3-4 ಸೆಕೆಂಡ್ ಗ್ರೈಂಡ್ ಮಾಡಿದ್ರೆ ಶೇಂಗಾ ಪೌಡರ್ ಆಗುತ್ತೆ. ತರ್ತರಿಯಾಗಿ ಇರುತ್ತೆ, ಪೂರ್ತಿ ನೈಸಾಗಿ ಫೈನ್ ಪೌಡರ್ ಮಾಡಬಾರ್ದು. ಇನ್ನೊಂದು ಪಾತ್ರೆಯಲ್ಲಿ ನಾನು ತೊಗೊಂಡಿರೋ ಬೆಲ್ಲ ಎಲ್ಲ ಹಾಕಿದ್ದೀನಿ. ಈ ಬೆಲ್ಲಕ್ಕೆ 1/4 ಭಾಗಕ್ಕಿಂತ, ಬೆಲ್ಲ ಎಷ್ಟಿರುತ್ತಲ್ಲ ಅದ್ರ 1/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕಿ ಇದನ್ನ ಬೆಲ್ಲದ ಪಾಕ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಬೆಲ್ಲ ಕ್ಲೀನಾಗಿರೋದ್ರಿಂದ ಡೈರೆಕ್ಟಾಗಿ ಪಾಕ ಮಾಡ್ಕೋಬೋದು. ಬೆಲ್ಲದಲ್ಲಿ ಸ್ವಲ್ಪ ಕಸ ಏನಾದರೂ ಇದ್ದರೆ ಬೆಲ್ಲ ಕರಗಿದ ತಕ್ಷಣ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಹಾಕಿನ ಮುಂಚೆನೇ ಅದನ್ನ ಸೋಸ್ಕೋಬೇಕು. ಅವಾಗ ಇಂಪ್ಯೂರಿಟೀಸ್ ಏನಿದ್ರು ಹೊರಗಡೆ ಬರುತ್ತೆ. ಈಗ ಬೆಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದಿಯೋದಕ್ಕೆ ಸ್ಟಾರ್ಟಾಗಿ 1-2-3 ನಿಮಿಷ ಆದ ತಕ್ಷಣ ಪಾಕ ಬಂದಿದೆನಾ ನೋಡ್ಕೋಬೇಕು. ಈ ಥರ ಒಂದು ಸ್ಪೂನಲ್ಲಿ ಸ್ವಲ್ಪ ಪಾಕ ತಗೊಂಡು ಈ ಥರ ಬೆರಳಲ್ಲಿ 2 ಬೆರಳು ಮಧ್ಯೆ ಹಿಡಿದು ನೋಡಿದ್ರೆ ಒಂದೆಳೆ ಬಂದಿರಬೇಕು. ಆಗ ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಉಂಡೆ ಮಾಡೋದಕ್ಕೆ. ಈಗ ಕರೆಕ್ಟಾಗಿ ಬಂದಿದೆ. ಇಮಿಡಿಯೇಟಾಗಿ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಬೆಲ್ಲದ ಪಾಕನ ನಾವು ಶೇಂಗಾ ಏನು ತೊಗೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಉಂಡೆಯಲ್ಲಿ ಪಾಕ ಮಾಡೋದೇ ಇಂಪಾರ್ಟೆಂಟ್. ಯಾವುದೇ ಉಂಡೆ ಆದರೂ ಪಾಕ ಕರೆಕ್ಟಾಗಿ ಬಂದರೆ ಉಂಡೆ ಕರೆಕ್ಟಾಗಿ ಬರುತ್ತೆ. ಪಾಕ ಬರೋದಕ್ಕೂ ಮುಂಚೆನೇ ಆಫ್ ಮಾಡ್ಕೊಂಡ್ಬಿಟ್ರೆ ಉಂಡೆ ಕಟ್ಟೋದಕ್ಕಾಗಲ್ಲ, ಪೂರ್ತಿ ಮೆತ್ತಗಾಗ್ಬಿಡುತ್ತೆ. ಪಾಕ ಬಂದು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಸಿ ಮಾಡಿಬಿಟ್ರೆ ಪಾಕ ಜಾಸ್ತಿ ಗಟ್ಟಿಯಾಗಿ ಉಂಡೆ ಮಾಡಿದ್ಮೇಲೆ ಪೂರ್ತಿ ಗಟ್ಟಿ ಅನಿಸುತ್ತೆ ತಿನ್ನೋ ಟೈಮಲ್ಲಿ. ಕರೆಕ್ಟಾಗಿ ಒಂದೆಳೆ ಪಾಕ ಬಂದ ತಕ್ಷಣ ಇಮಿಡಿಯೇಟಾಗಿ ಆಫ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ಇದಕ್ಕೆ ನಾನು ಏಲಕ್ಕಿ ಲವಂಗ ಕುಟ್ಟಿ ಪುಡಿ ಮಾಡಿರೋದು ಹಾಕ್ತಾಯಿದ್ದೀನಿ. ಲವಂಗ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಇದು ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು. ಕೈಯಿಂದ ಮುಟ್ಬೋದು ಅನ್ನೋ ಟೈಮಲ್ಲಿ ಇದು ಕೈಗೆ ಸ್ವಲ್ಪ ನೀರು ಅಂಟಿಸ್ಕೊಂಡು ನೀರು ಹಚ್ಕೊಂಡಿರೋ ಕೈಯಿಂದ ನಮಗೆ ಯಾವುದು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು. ಈ ಉಂಡೆ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಒಣಕೊಬ್ಬರಿ ತುರಿಲಿ ಈ ಥರ ಉರುಳಿಸ್ಬೇಕು. ಈ ಥರ ರೋಲ್ ಮಾಡೋದ್ರಿಂದ ಕೊಬ್ಬರಿ ಮೇಲ್ಗಡೆ ಉಂಡೆಗೆಲ್ಲ ಅಂಟ್ಕೊಳ್ಳುತ್ತೆ. ಮಾಡಿ ತುಂಬ ಹೊತ್ತಾದ್ಮೇಲೆ ಆದರೆ ಕೊಬ್ಬರಿ ಅಂಟ್ಕೊಳ್ಳೋದಿಲ್ಲ. ಇದೇ ಥರ ನಾನೆಲ್ಲ ಶೇಂಗಾ ಉಂಡೆಗಳನ್ನು ಮಾಡಿದ್ದೀನಿ. ಇದು ಪೂರ್ತಿಯಾಗಿ ಉಂಡೆ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿದರೆ ಒಂದು 20 ದಿನ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಳ್ಳುಂಡೆ ಮಾಡೋದು ನೋಡೋಣ. ಇದು ಮಾಡೋದಕ್ಕೆ ನಾನಿಲ್ಲಿ 1 ಬೌಲ್ ಎಳ್ಳಿಗೆ 3/4 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಕುಟ್ಟಿ ಪುಡಿ ಮಾಡಿದ್ದೀನಿ. ಬೆಲ್ಲದ 1/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆ ನೀರು. ಎಳ್ಳನ್ನು ಒಂದು ದಪ್ಪ ತಳ ಪಾತ್ರೆ ಅಥವಾ ಹಂಚು ತವಾ ಮೇಲ್ಗಡೆ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಳ್ಳು ಸಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕಿ ಒಂದು 4-5 ಸೆಕೆಂಡು ಪೌಡರ್ ಮಾಡ್ಕೋಬೇಕು. ಪೂರ್ತಿ ನೈಸಾಗಿ ಮಾಡ್ಕೋಬಾರ್ದು, ತರ್ತರಿಯಾಗೇ ಇರಬೇಕು. ಹಾಗೇನೂ ಮಾಡ್ಬೋದು, ಬಟ್ ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೆಲ್ಲದ ಪಾಕ ಹಾಕಿ ಉಂಡೆ ಮಾಡಿದ್ಮೇಲೆ ಅದು ತಣ್ಣಗಾಕೋಷ್ಟ್ರೊಳಗಡೆ ನಾನು ಪಾಕ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದು ಪೌಡರ್ ಮಾಡ್ಕೊಳ್ಳೋಣ. ಈ ಥರ ತರ್ತರಿಯಾಗೆ ಪೌಡರ್ ಮಾಡಬೇಕು, ಪೂರ್ತಿಯಾಗಿ ನೈಸಾಗಿ ಮಾಡಬಾರ್ದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇಲ್ಲಿ ನಾನು ತೊಗೊಂಡಿರೋ ಬೆಲ್ಲಕ್ಕೆ 1/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ಇದನ್ನು ಸ್ಟೋವ್ ಮೇಲ್ಗಡೆ ಇಟ್ಕೊಂಡು ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕ್ಲೀನಾಗಿರೋದ್ರಿಂದ ಇದು ಸೋಸ್ಕೊಳ್ಳೋದೇನು ಬೇಡ. ಈಗ ಬೆಲ್ಲ ಎಲ್ಲ ಕರಗಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಕುದಿಯೋದಕ್ಕೆ ಸ್ಟಾರ್ಟಾಗಿ 1-2-3 ನಿಮಿಷ ಆದಮೇಲೆ ಬೆಲ್ಲದ ಪಾಕ ಬಂದಿದೆನಾ ನೋಡ್ಕೋಬೇಕು. ಪಾಕ ಬಂದಿದೆನಾ ಅಂತ ನೋಡೋದಕ್ಕೆ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಆ ನೀರೊಳಗಡೆ ಪಾಕ ಹಾಕಿದರೆ ಪಾಕ ಕೈಯಿಂದ ಸ್ವಲ್ಪ ಈ ಥರ ಮಾಡಿ ನೋಡ್ಕೋಬೇಕು. ಒಂದೇ ಕಡೆ ಕುತ್ಕೋಬೇಕು. ಈ ಥರ ಮಾಡಿದರೆ ಸ್ಪ್ರೆಡ್ ಆಗಬಾರ್ದು. ಸ್ಪ್ರೆಡ್ ಆದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ಈ ಥರ ಒಂದು ಗೂಡಿದ್ರೆ ಪಾಕ ಬಂದಿದೆ ಅಂತ. ಈಗ ಇಮಿಡಿಯೇಟಾಗಿ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಪಾಕನ ಎಳ್ಳೇನು ಪುಡಿ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಬಿಳಿ ಎಳ್ಳಲ್ಲಿ ಉಂಡೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಕಪ್ಪೆಳ್ಳು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಎಳ್ಳಿಗೆ 3/4 ಕಪ್ನಷ್ಟು ಬೆಲ್ಲ ಕರೆಕ್ಟ್ ಆಗುತ್ತೆ. ಈ ಉಂಡೆಗಳೆಲ್ಲ ಬರೀ ನಾಗರ ಪಂಚಮಿ ಅಂತಲ್ಲ, ನೀವು ಯಾವುದೇ ಹಬ್ಬದ ಟೈಮಲ್ಲಿ ಇಲ್ಲ ಯಾವುದೇ ಟೈಮಲ್ಲಾದರೂ ಮಾಡ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಯಾಕಂದರೆ ನಾವು ಬೆಲ್ಲ ಯೂಸ್ ಮಾಡಿರೋದ್ರಿಂದ. ಹಾಗೆ ಟೇಸ್ಟಿಯಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋದು, ಬೇಗನೂ ಆಗುತ್ತೆ. ಒಂದು ಸಾರಿ ಮಾಡಿದರೆ ಒಂದು 20 ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದು ಕೂಡ ಸ್ವಲ್ಪ ತಣ್ಣಗಾಗಬೇಕು, ಕೈಯಿಂದ ಮುಟ್ಬೋದು ಅನ್ನೋ ಟೈಮಲ್ಲಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕು. ಈ ಉಂಡೆನೂ ಅಷ್ಟೇ ಒಂದು ಸರಿ ಮಾಡಿದರೆ ಒಂದು 20 ದಿನ ತನಕನೂ ಸ್ಟೋರ್ ಮಾಡಿ ಇಟ್ಕೋಬೋದು. ಕೈಗೆ ಸ್ವಲ್ಪ ನೀರು ಅಂಟಿಸ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು ಉಂಡೆನ. ಇದನ್ನು ಇಷ್ಟೇನಾದರೂ ತಿನ್ಬೋದು, ಇಲ್ಲ ಮೇಲ್ಗಡೆ ಸ್ವಲ್ಪ ಒಣಕೊಬ್ಬರಿ ತುರಿ ಹಚ್ಚಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾನು ಒಣಕೊಬ್ಬರಿ ತುರಿ ಒಳಗಡೆ ಸ್ವಲ್ಪ ಈ ಥರ ರೋಲ್ ಮಾಡ್ತಾಯಿದ್ದೀನಿ. ಈಗ ಇದೇ ಥರ ಎಳ್ಳುಂಡೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ಗೋಧಿ ಉಂಡೆ ಮಾಡೋದು ನೋಡೋಣ. ಈ ಗೋಧಿ ಉಂಡೆನೂ ತುಂಬ ಹೆಲ್ದಿಯಾಗಿರೋವಂಥ ಒಂದು ಉಂಡೆ. ಈ ಉಂಡೆ ಯಾವ ರೀತಿ ಮಾಡ್ದಂತ ನೋಡೋಣ. ಫಸ್ಟ್ ನಾನು ಗೋಧಿನ ತೊಗೊಂಡು ಅದನ್ನು ಈ ಥರ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ಬಟ್ಟೆಯಿಂದ ಮಾಡೋದ್ರಿಂದ ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ. ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹಿಟ್ಟಿನ ಗಿರಣಿಯಲ್ಲಿ ನಾವು ಅದು ಫ್ಲೋರ್ ಮಿಲ್ಲಲ್ಲಿ ಹಿಟ್ಟು ಮಾಡಿಸಿರೋದು. ಈ ಹಿಟ್ಟಿನ ಕಾಲು ಭಾಗದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಣಕೊಬ್ಬರಿ ತುರಿ, ಬೆಲ್ಲದ ಕಾಲು ಭಾಗದಕ್ಕಿಂತ ಸ್ವಲ್ಪ ಕಡಿಮೆ ನೀರು, ಬೆಲ್ಲ ಎಷ್ಟಿರುತ್ತಲ್ಲ ಅದ್ರ ಕಾಲು ಭಾಗದಕ್ಕಿಂತ ಸ್ವಲ್ಪ ಕಡಿಮೆ ನೀರು, ಒಣಕೊಬ್ಬರಿ ತುರಿ, ಹಾಗೆ ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ, 1-2 ಟೀ ಸ್ಪೂನಷ್ಟು. ಇದು ನೀವು ಹಿಟ್ಟು ಮಾಡೋಕ್ಕಾಗಲ್ಲ, ಗೋಧಿ ತೊಗೊಂಡು ಬಂದು ಮಾಡೋಕ್ಕಾಗಿಲ್ಲ ಅಂದರೆ ರೆಡಿ ಹಿಟ್ಟಿದ್ರೆ ಅದನ್ನ ಹುರ್ಕೊಂಡು ಮಾಡ್ಬೋದು, ಬಟ್ ಅದಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಗೋಧಿಯಿಂದನೇ ಮಾಡಿದರೆ ಚೆನ್ನಾಗಿರುತ್ತೆ. ಗೋಧಿ ತೊಗೊಂಡು ಬಂದು ಮಾಡೋಕ್ಕಾಗಲ್ಲ ಅಂದರೆ ಹಿಟ್ಟನ್ನೇ ಸ್ವಲ್ಪ ಹುರಿದ್ಬಿಟ್ಟು ಮಾಡ್ಬೋದು. ಈಗ ತೊಗೊಂಡಿರೋ ಬೆಲ್ಲನ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕಿ ಅದಕ್ಕೆ ಕಾಲು ಭಾಗದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ. ಈಗ ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಆದಮೇಲೆ ಪಾಕ ಬಂದಿದ್ದನ್ನು ಚೆಕ್ ಮಾಡ್ಕೋಬೇಕು. ಈ ಥರನೂ ನೋಡ್ಬೋದು. ಪಾಕ ಈ ಥರ ಸ್ಪೂನಿಂದ ಹಾಕಿದರೆ ಅದು ಒಂದೇ ಸರಿನೇ ಕೆಳಗೆ ಬೀಳಬೇಕು. ಈ ಥರ ಎಳೆ ಪಾಕ ಬಂದಮೇಲೆ ಇದನ್ನು ಇಮಿಡಿಯೇಟಾಗಿ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡಬೇಕು. ಈಗ ಈ ಬೆಲ್ಲದ ಪಾಕನ ನಾವು ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಮಾಡುವಂಥ ತುಂಬ ಹೆಲ್ದಿ ಉಂಡೆ. ಗೋಧಿನೇ ಹುರಿದು ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹಿಟ್ಟನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಅದಕ್ಕಿಂತ ಈ ಥರ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಣಶುಂಠಿ ಪುಡಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಒಣಶುಂಠಿ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಾಗಿದೆ. ಇದನ್ನು ನಾವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಇದನ್ನು ಕೊಬ್ಬರಿ ತುರಿಲಿ ಸ್ವಲ್ಪ ಈ ಥರ ಉರುಳಿಸಿದ್ರೆ ಚೆನ್ನಾಗಿರುತ್ತೆ. ಈ ಉಂಡೆನೂ ಅಷ್ಟೇ ನಾವು ಒಂದು 10-15 ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೇ ಥರ ನಾನೀಗ ಎಲ್ಲ ಉಂಡೆನೂ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಪುಟಾಣಿ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಪುಟಾಣಿ ಉಂಡೆ ಮಾಡೋದಕ್ಕೆ 1 ಕಪ್ ಪುಟಾಣಿ ಹಿಟ್ಟು, ಅದು 3/4 ಬೆಲ್ಲ, ಒಂದು ಸ್ವಲ್ಪ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ 1-2-3 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಬೆಲ್ಲದ ಕಾಲು ಭಾಗದಕ್ಕಿಂತ ಸ್ವಲ್ಪ ಕಡಿಮೆ ನೀರು, ಪುಟಾಣಿ ಹಿಟ್ಟನ್ನು ಒಂದು ಬೌಲ್ ಒಳಗಡೆ ಹಾಕಿದ್ದೀನಿ. ಇದನ್ನು 2 ಮೆಥಡಲ್ಲಿ ಮಾಡ್ತಾರೆ. ಒಂದು ಬೆಲ್ಲದ ಪಾಕ ಮಾಡಿ ಮಾಡ್ತಾರೆ, ಇನ್ನೊಂದು ಸಕ್ಕರೆಯಿಂದ ಮಾಡ್ತಾರೆ. ಸಕ್ಕರೆಯಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು, ಬಟ್ ಈ ಥರ ಬೆಲ್ಲದ ಪಾಕ ಮಾಡಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಬೆಲ್ಲ ಯೂಸ್ ಮಾಡೋದ್ರಿಂದ. ನಾನು ಪಾಕ ಫಸ್ಟು ಉಂಡೆಗಳಿಗೆಲ್ಲ ಏನು ತೋರಿಸಿದ್ನಲ್ಲ ಅಷ್ಟೇ ಅದಕ್ಕೆ ಬರೋ ಥರ ಅಷ್ಟೇ ಒಂದೆಳೆ ಪಾಕ ಬರೋ ತನಕ ಪಾಕ ಮಾಡಿಕೊಂಡು ಅದನ್ನು ಪುಟಾಣಿ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು
ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಯೂಸ್ ಮಾಡೋದಾದರೆ ಬೆಲ್ಲದ ಪಾಕ ಮಾಡ್ತೀವಿ, ಸಕ್ಕರೆ ಆದರೆ ಸಕ್ಕರೆನ ಪೌಡರ್ ಮಾಡಿಕೊಂಡು ಪುಟಾಣಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ 1 ಕಪ್ ಪುಟಾಣಿ ಹಿಟ್ಟಿಗೆ 3/4 ಕಪ್ನಷ್ಟು ಸಕ್ಕರೆ ಅಥವಾ ಸ್ವೀಟ್ ಜಾಸ್ತಿ ತಿನ್ನೋರಾದರೆ 1 ಕಪ್ ಸಕ್ಕರೆ ಹಾಕ್ಕೊಂಡು ತುಪ್ಪನ ಬಿಸಿ ಮಾಡಿ ಅದು ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಬರೋಷ್ಟು ನೋಡಿಕೊಂಡು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಬೆಲ್ಲದ ಪಾಕ ಮಾಡಬೇಕು. ಈ ಥರ ಮಾಡೋದ್ರಿಂದ ಬೆಲ್ಲದಲ್ಲಿ ಮಾಡಿದರೆ ಹೆಲ್ದಿಯಾಗಿರುತ್ತೆ ಅಂತ ನಾನು ಬೆಲ್ಲ ಹಾಕಿದ್ದೀನಿ. ಪುಟಾಣಿ ಉಂಡೆನ ನೀವು ಸಕ್ಕರೆ ಬೇಕಾದರೂ ಯೂಸ್ ಮಾಡಿ ಮಾಡ್ಕೋಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸಕ್ಕರೆ ಹಾಕಿ ಮಾಡಿಬಿಟ್ರೆ ತುಂಬಾ ಬೇಗ ಆಗುತ್ತೆ. ಬೆಲ್ಲದ್ದಾದರೆ ಪಾಕ ಮಾಡ್ಕೋಬೇಕಾಗತ್ತೆ. ಸಕ್ಕರೆ ಪೌಡರ್ ಯೂಸ್ ಮಾಡಿದರೆ ತುಪ್ಪ ಕಾಯಿಸ್ಬಿಟ್ಟು ಕರೆಕ್ಟಾಗಿ ಈ ಹದಕ್ಕೆ ಬರೋ ಥರ ತುಪ್ಪ ಹಾಕ್ಕೊಂಡು ತುಪ್ಪ ಎಷ್ಟು ಬೇಕೋ ನೋಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಬೇಗ ಆಗುತ್ತೆ. ಬಟ್ ಬೆಲ್ಲ ಹೆಲ್ತ್ಗೆ ಒಳ್ಳೇದಂತ ನಾನಿಲ್ಲಿ ಬೆಲ್ಲನೇ ಹಾಕಿದ್ದೀನಿ. ಈಗ ಕೈಗೆ ಸ್ವಲ್ಪ ತುಪ್ಪ ಈ ಥರ ಸವರ್ಕೊಂಡು ಕೈ ತುಪ್ಪ ಮಾಡಿಕೊಂಡು ತುಪ್ಪ ಹಚ್ಕೊಂಡಿರೋ ಕೈಯಿಂದ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಣ್ಕೋಬೇಕು. ಈ ಉಂಡೆನೂ ಅಷ್ಟೇ ಒಂದು 15ರಿಂದ 20 ದಿನ ಚೆನ್ನಾಗಿ ಇರುತ್ತೆ, ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ. ಇದಕ್ಕೂ ಮೇಲ್ಗಡೆ ಸ್ವಲ್ಪ ಒಣಕೊಬ್ಬರಿ ತುರಿಯಲ್ಲಿ ನಾನು ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಉಂಡೆನೂ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಈಗ ನೆಕ್ಸ್ಟ್ ನಾನು ನಿಮಗೆ ಈ ಉಂಡೆ ಆದಮೇಲೆ ಬೇಸನ್ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಉಂಡೆಗೂ ಅಷ್ಟೇ ಸ್ವಲ್ಪ ಏಲಕ್ಕಿ ಅಥವಾ ಲವಂಗ ಹಾಕ್ಕೋಬೋದು ಬೇಕಿದ್ರೆ. ಈಗ ಬೇಸನ್ ಉಂಡೆ ಮಾಡೋದು ನೋಡೋಣ. ಇದನ್ನು ಸಕ್ಕರೆಯಲ್ಲೇ ಮಾಡಬೇಕು, ಬೆಲ್ಲದಲ್ಲಿ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ನಾನು 1 ಬೌಲಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ 3/4 ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಬೇಸನ್ ಹಿಟ್ಟು ಎಷ್ಟಿರುತ್ತೋ ಅದರ ಅರ್ಧದಷ್ಟು ತುಪ್ಪ ತೊಗೊಂಡಿದ್ದೀನಿ. ಬೇಸನ್ ಹಿಟ್ಟಿನ 3/4 ಸಕ್ಕರೆ, ಬೇಸನ್ ಹಿಟ್ಟಿಂದು ಅರ್ಧದಷ್ಟು ತುಪ್ಪ, ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಮತ್ತು ಪಿಸ್ತಾ. ಈಗ ಕಡಲೆಬೇಳೆ ಹಿಟ್ಟನ್ನು ಫಸ್ಟ್ ಒಂದು 2-3 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಪ್ಪ ಹಾಕ್ದಂಗೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಡೈರೆಕ್ಟಾಗಿ ಫಸ್ಟ್ ತುಪ್ಪ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಈಗ ಇದಕ್ಕೆ ನಾನು ತೊಗೊಂಡಿರೋ ತುಪ್ಪದಲ್ಲಿ ಒಂದು ಅರ್ಧ ತುಪ್ಪ ಹಾಕಿದ್ದೀನಿ. ಎಲ್ಲ ತುಪ್ಪನೂ ಒಂದೇ ಸರಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇದನ್ನು ಈ ಥರ ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಕಡಲೆಬೇಳೆ ಹಿಟ್ಟಿಂದು ಹಸಿ ವಾಸನೆ ಹೋಗೋ ತನಕನೂ ಅದು ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕನೂ ಇದೇ ಥರ ಹುರ್ಕೋಬೇಕಾಗತ್ತೆ. ಒಳ್ಳೆ ತುಪ್ಪದಲ್ಲಿ ಮಾಡೋದ್ರಿಂದ ಕಡಲೆಬೇಳೆ ಹಿಟ್ಟು ಇದೇ ಥರ ಒಂದು 4-5 ನಿಮಿಷ ಫ್ರೈ ಮಾಡ್ಕೋಬೇಕು ತುಪ್ಪದ ಜೊತೆ. 4-5 ನಿಮಿಷಕ್ಕಿಂತ ಜಾಸ್ತಿನೇ ಬೇಕಾಗುತ್ತೆ. ಫಸ್ಟ್ ಒಂದು 4-5 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ತುಪ್ಪ ಹಾಕ್ಕೋಬೇಕು, ಸ್ವಲ್ಪ ಟೈಮ್ ಜಾಸ್ತಿ ಬೇಕಿದ್ದಕ್ಕೆ. ಹಿಟ್ಟಿಂದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಇದನ್ನ ಇದೇ ಥರ ಹುರ್ಕೋಬೇಕು ತುಪ್ಪದ ಜೊತೆಗೆ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗತ್ತೆ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಇದೇ ಥರ ಹುರ್ಕೊಳ್ತಾ ಬಂದಮೇಲೆ ಒಂದು 15ರಿಂದ 20 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದನ್ನು ನಾವು ಪೂರ್ತಿಯಾಗಿ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬಂದಮೇಲೆ ಆಫ್ ಮಾಡ್ಕೋಬೇಕು ಫ್ಲೇಮ್ ಆಫ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಪಾತ್ರೆ ತಡ ಬಿಸಿಗೆ ಅದು ಕೆಂಪಗಾಗ್ಬಿಡುತ್ತೆ ಕೆಳಗಡೆ, ಇಲ್ಲಾಂದರೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ನಾನು ಅದಕ್ಕೆ ತೊಗೊಂಡಿರೋ ಸಕ್ಕರೆ ಪುಡಿ ಹಾಗೆ ಏಲಕ್ಕಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನ ಈಗ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲ ಲಾಸ್ಟಿಗೆ ಉಂಡೆ ಕಟ್ಟಿದ ಮೇಲೆ ಮೇಲ್ಗಡೆ ಇಡ್ಬೋದು. ಬಟ್ ಈ ಥರ ಒಳಗಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಈ ಉಂಡೆ ಸಕ್ಕರೆಯಲ್ಲೇ ಮಾಡೋಕ್ಕಾಗೋದು. ಇದಕ್ಕೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದೇ ಥರ ನಾನು ಎಲ್ಲ ಉಂಡೆನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲ ಉಂಡೆ ರೆಸಿಪೀಸ್ನ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಇನ್ನೂ ತುಂಬ ವೆರೈಟಿಲಿ ಉಂಡೆ ಮಾಡ್ತಾರೆ. ಮತ್ತಷ್ಟು ಹೊಸ ರೆಸಿಪೀಸ್ಗಾಗಿ
ಮೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್